ಶಿಗ್ಗಾವಿಯ ಶಿಕಾರಿ ಬಳಿಕ ಮತ್ತೊಂದು ಭೇಟಿಗೆ ಕಾಂಗ್ರೆಸ್ ತಯಾರಿ ನಡೆಸ್ತಾ ಇದೆ. ಟ್ರಾವೆಲ್ ಶೂಟರ್ ಬಳಿಕ ಸಾಹುಕರ್ಗೆ ಬೈ ಎಲೆಕ್ಷನ್ ನ ಹೊಡೆ ಕೊಡಲಾಗಿದೆ. ಆಪ್ತನಿಗೆ ಪರಮಾಪ್ತರ ಕ್ಷೇತ್ರದ ಜವಾಬ್ದಾರಿಯನ್ನ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ. ಈಗ HY ಮೇಟಿ ಅವರು ನಿಧನರಾಗಿ ತೆರವಾಗಿರುವಂತಹ ಬಾಗಲಕೋಟೆಯ ಕ್ಷೇತ್ರಕ್ಕೆ ಅಭ್ಯರ್ಥಿ ಆಯ್ಕೆ ವಿಚಾರ ಪಕ್ಷ ಸಂಘಟನೆಗೆ ಹೊಣೆ ನೀಡಿದ್ದಾರೆ ಸಿದ್ದರಾಮಯ್ಯ ಅವರೀಗ. ಶಿಗ್ಗಾವಿ ಉಪಚುನಾವಣೆ ಗೆದ್ದಂಗೆ ಬಾಗಲಕೋಟೆ ಕೂಡ ಗೆಲ್ಲಬೇಕು ಅಂತ ಪ್ಲಾನ್ ಅಲ್ಲಿದ್ದಾರೆ. ಸತೀಶ್ ಜಾರಕಿಹೊಳಿಗೆ ಆಕಾಂಕ್ಷಿಗಳ ಮನವೊಲಿಕೆ ಕೂಡ ಆಗ್ತಾ ಇದೆ. ಸರ್ ನಮಗೆ ಟಿಕೆಟ್ ಕೊಡಿ ಅಂತ ಪಕ್ಷ ಸಂಘಟನೆಯ ಹೊಣೆ ಒಂದ್ ಕಡೆ, ಸಿಎಂ ಸೂಚನೆ ಮತ್ತೊಂದು ಕಡೆ. ಸೊ ಬಾಗಲಕೋಟೆಗೆ ಭೇಟಿ ಕೊಟ್ಟಿದ್ದಾರೆ ಜಾರಕಿಹೊಳಿ. ಚುನಾವಣೆಗೆ ಈಗಿನಿಂದಲೇ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಬಿಜೆಪಿ ಮಾಡುವ ತಂತ್ರಗಳಿಗೆ ರಣತಂತ್ರವನ್ನ ರೂಪಿಸಬೇಕು ಅಂತ ಸಿದ್ದರಾಮಯ್ಯ ಅವರು ಹೇಳಿ ಕಳಿಸಿದ್ದಾರೆ ಶಿಷ್ಯನಿಗೆ. ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರು ಈಗ ಕ್ಷೇತ್ರವನ್ನ ಕಾಂಗ್ರೆಸ್ ಪಾಳ್ಯದಲ್ಲೇ ಉಳಿಸ್ಕೋಬೇಕು ಅನ್ನೋದಕ್ಕೆ ಒಬ್ಬ ಆಕಾಂಕ್ಷಿಯನ್ನ ಸೆಲೆಕ್ಟ್ ಮಾಡಬೇಕು. ಆಕಾಂಕ್ಷಿಗಳ ಟೀಮ್ ಇದೆ ಅಲ್ಲಿ, ಬಟ್ ಯಾರನ್ನ ಸೆಲೆಕ್ಟ್ ಮಾಡ್ತಾರೆ? ಅಂಡ್ ಬಿಜೆಪಿ ಆ ಕ್ಷೇತ್ರವನ್ನ ತನ್ನದಾಗಿಸ್ಕೊಳ್ಳೋಕೆ ಪ್ರಯತ್ನವನ್ನ ಪಡ್ತಾ ಇರುತ್ತೆ. ಆ ಶತ ಪ್ರಯತ್ನಗಳಿಗೆ ತಣ್ಣೀರು ಎರಚುವ ಕೆಲಸ ಅಂಡ್ ಕೊಟ್ಟಿರೋ ಜವಾಬ್ದಾರಿಯನ್ನ ನಾನು ಗೆಲ್ಲಿಸ್ಕೊಂಡು ಬಂದೆ ನೋಡಿ, ಒಬ್ಬ ಲೀಡರ್ಗೆ ಇರಬೇಕಾಗಿರುವ ಕ್ವಾಲಿಟಿಗಳು ನನಗೂ ಇದೆ ನೋಡಿ ಅಂತ ಪ್ರೂವ್ ಮಾಡ್ಕೊಳ್ಳೋಕೆ ಸತೀಶ್ ಜಾರಕಿಹೊಳಿ ಅವರಿಗೆ ಒಂದು ಅವಕಾಶ, ಮತ್ತೊಂದು ಅವಕಾಶ ಇದು. ಹಾಗಾಗಿ ಅಚ್ಚುಕಟ್ಟಾಗಿ ಹೇಗೆ ನಿಭಾಯಿಸ್ತಾರೆ ಕಾದ್ ನೋಡ್ಬೇಕು. ಮೋರ್ ಡೀಟೇಲ್ಸ್ ನನ್ನ ಕಲೀಗ ವೀರೇಶ್ ನೀಡ್ತಾರೆ. ವೀರೇಶ್, ಇದೀಗ ಸಂಪೂರ್ಣ ಕ್ಷೇತ್ರದ ಜವಾಬ್ದಾರಿ ಸತೀಶ್ ಜಾರಕಿಹೊಳಿ ಅವರ ಹೆಗ್ಲಿಗೆ ಹೊರಿಸಿದ್ದಾರೆ ಸಿದ್ದರಾಮಯ್ಯ ಅವರು. ಸೊ ಅವ್ರ ಮುಂದಿರುವಂತಹ ಜವಾಬ್ದಾರಿಗಳು ಹೇಗೆ, ಡೀಟೇಲ್ಸ್ ಕೊಡೋದಾದ್ರೆ? ವಿದ್ಯಾ, ಮಾಜಿ ಸಚಿವರು ಮತ್ತು ಶಾಸಕರಾಗಿದ್ದಂತಹ HY ಮೇಟಿ ಅವರು ಇತ್ತೀಚೆಗಷ್ಟೇ ನಿಧನರಾಗಿದ್ರು. ಹೀಗಾಗಿ ಬಾಗಲಕೋಟೆ ಉಪಚುನಾವಣೆ ನಡೀಲಿಕ್ಕೆ ಇನ್ನು ಕೆಲವು ದಿನಗಳು ಬಾಕಿ ಇರುವಂತದ್ದು. ಈ ಸಂದರ್ಭದಲ್ಲೇ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಪರಮಾಪ್ತನ ಕ್ಷೇತ್ರ ಆಗಿರ್ತಕ್ಕಂಥ HY ಮೇಟಿ ಅವರ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರವನ್ನ ಗೆಲ್ಲೇಬೇಕು ಅನ್ನೋ ಒಂದು ಟಾಸ್ಕ್ ಅನ್ನ ಇದೀಗ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ವಹಿಸಿರುವಂತದ್ದು. ಸಚಿವ ಸತೀಶ್ ಜಾರಕಿಹೊಳಿ ಅವರು ಸಹ ಇತ್ತೀಚೆಗೆ ನಡೆದಿರತಕ್ಕಂತ ಶಿಗ್ಗಾವಿ ಸವಣೂರು ಉಪಚುನಾವಣೆಯ ವೇಳೆಯಲ್ಲೂ ಸಹ ಸಾಕಷ್ಟು ಕೆಲಸವನ್ನ ಮಾಡಿ ಅಲ್ಲಿ ಮಾಜಿ ಸಿಎಂ ಆಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರ ಪುತ್ರನನ್ನ ಸೋಲಿಸುವ ಮೂಲಕ ಶಿಗ್ಗಾಂವ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಧ್ವಜವನ್ನ ಹಾರಿಸಿದ್ರು. ಇದೀಗ ಅದೇ ರೀತಿಯಾದಂತಹ ಜವಾಬ್ದಾರಿಯನ್ನ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ನೀಡುವ ಮೂಲಕ ಸಿಎಂ ಸಿದ್ದರಾಮಯ್ಯನವರು ಬಾಗಲಕೋಟೆ ಕ್ಷೇತ್ರವನ್ನ ಗೆಲ್ಲೇಬೇಕು ಅನ್ನೋ ಒಂದು ಟಾಸ್ಕ್ ಅನ್ನ ಕೊಟ್ಟಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಸಚಿವ ಸತೀಶ್ ಜಾರಕಿಹೊಳಿ ಅವರು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಟಿಕೆಟ್ ಆಕಾಂಕ್ಷಿಗಳಿರ್ಬೋದು ಮತ್ತು ಪಕ್ಷ ಸಂಘಟನೆ ಇರಬಹುದು, ಅದರ ಬಗ್ಗೆ ಸಾಕಷ್ಟು ಕಾಳಜಿಯನ್ನ ವಹಿಸಿ ಆ ಕ್ಷೇತ್ರದ ಮೇಲೆ ಒಂದು ಉತ್ಸುಕತೆಯನ್ನ ತೋರ್ತಾ ಇರುವಂತದ್ದು. ವಿಶೇಷವಾಗಿ ಉಪಚುನಾವಣೆ ಸಂದರ್ಭದಲ್ಲಿ ಸರ್ಕಾರ ಇರುವಂತದ್ದು. ಹೀಗಾಗಿ ಆಕಾಂಕ್ಷಿಗಳು ಸಾಕಷ್ಟು ಜನರು ಆಯ್ಕೆ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಹೀಗಾಗಿ ಅವರು ಎಲ್ಲರಲ್ಲೂ ಸಹ ಒಗ್ಗಟ್ಟನ್ನ ಮೂಡಿಸಬೇಕು ಮತ್ತು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷವನ್ನ ಸಂಘಟನೆ ಮಾಡೋದ್ರ ಜೊತೆಗೇನೆ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿ ಅಲ್ಲಿ ಆ ಕ್ಷೇತ್ರವನ್ನ ಮತ್ತೆ ಗೆಲ್ಲಬೇಕು ಅನ್ನೋ ಒಂದು ನಿಟ್ಟಿನಲ್ಲೇ ಇದೀಗ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೆಲಸವನ್ನ ಆರಂಭಿಸಿರುವಂತದ್ದು. ಅವರ ಅಭಿಮಾನಿಗಳಾಗಿರ್ಬೋದು ಮತ್ತು ಅವರ ಮಾನವ ಬಂಧುತ್ವ ವೇದಿಕೆ ಸೇರಿದಂತೆ ಕಾಂಗ್ರೆಸ್ನ ಕಾರ್ಯಕರ್ತರನ್ನು ಸಹ ಈಗಾಗಲೇ ಕ್ಷೇತ್ರದಲ್ಲಿ ಕೆಲಸವನ್ನ ಮಾಡ್ಲಿಕ್ಕೆ ಸಾಕಷ್ಟು ಹುರುಪನ್ನ ಸತೀಶ್ ಜಾರಕಿಹೊಳಿ ಅವರು ಮಾಡ್ತಾ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ಇದೀಗ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮತ್ತೊಂದು ಶಿಕಾರಿಗೆ ರೆಡಿ ಆಗಿರುವುದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ವಿದ್ಯಾ, ಓಕೆ, ಥ್ಯಾಂಕ್ ಯು ಡೀಟೇಲ್ಸ್ಗೆ ವೀರೇಶ್.